ಸ್ನೇಹಿತರೆ, ನಮಸ್ಕಾರ. ಎಷ್ಟು ದೇವಸ್ಥಾನ, ಎಷ್ಟು ದೇವರ ಮೊರೆ ಹೋದರೂ ಕೂಡ ತಾನು ಮಾಡಿದಂತಹ ಪಾಪಕ್ಕೆ, ಆ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳೋದಕ್ಕೆ ಒಂದಷ್ಟು ಶಿಕ್ಷೆಯನ್ನು ಅನುಭವಿಸದೇ ಇದ್ದರೆ ಹೇಗೆ ತಾನೇ ದೇವರು ತಾನೇ ಮುಕ್ತಿ ಕೊಡ್ತಾನೆ? ಇಲ್ಲೂ ಕೂಡ ಹಾಗೆ. ದರ್ಶನ್, ಪವಿತ್ರ, ಇನ್ನುಳಿದವರು. ಇಲ್ಲಿ ಪ್ರಮುಖವಾಗಿ ದರ್ಶನ್ ಎಷ್ಟು ದೊಡ್ಡ ಸೆಲೆಬ್ರಿಟಿ, ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದ್ದಾರೆ, ಆಸ್ತಿ ಪಾಸ್ತಿ, ಹಣ ಎಲ್ಲವೂ ಕೂಡ ದರ್ಶನ್ ಬಳಿ ಇದೆ. ಆದರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಸರ್ ಅಂತೇಳಿ ಹೇಳ್ತಿದ್ದಂಥ ದರ್ಶನ್ನು ನೆಮ್ಮದಿಯಾಗಿ ಇರೋದಕ್ಕೆ ಮಾತ್ರ ಅವರು ಮಾಡಿದಂಥ ಪಾಪ ಕೃತ್ಯಗಳು ಬಿಡ್ತಿಲ್ಲ. ನಟ ದರ್ಶನ್ನು ಬಹುತೇಕ ಕಾನ್ಫಿಡೆನ್ಸ್ನಲ್ಲಿದ್ದರು. ಜಾಮೀನು ಸಿಕ್ಕೇ ಸಿಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಎನ್ನುವಂತಹ ದೃಢ ನಂಬಿಕೆಯಲ್ಲಿದ್ದರು. ದರ್ಶನ್ ಪರ ವಕೀಲರು ಕೂಡ ಇದೇ ಮಾತನ್ನು ದರ್ಶನ್ಗೆ ಹೇಳಿದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲವಾದಂತಹ ವಾದವನ್ನು ಮಂಡಿಸಿದಂತಹ ವಕೀಲರು ಸುಪ್ರೀಂ ಕೋರ್ಟ್ಗೆ ಏನೆಲ್ಲ ಎಡವಟ್ಟುಗಳನ್ನು ದರ್ಶನ್ ಅಂಡ್ ಪಟಾಲಂ ಮಾಡಿದೆ, ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ, ಜೈಲಿಂದ ಬೇಲ್ ಪಡೆದು ಹೊರಗಡೆ ಬಂದ ಮೇಲೆ ಏನೆಲ್ಲ ಆಗಿದೆ, ಜೊತೆಗೆ ಈ ರೇಣುಕಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಹಾಗೂ ಈ ಒಟ್ಟು 7 ಜನರ ಪಾತ್ರ ಏನು, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟಂಥ ಕಾರಣಕ್ಕೋಸ್ಕರ, ಹಾಗೆಯೇ ಈ ಪ್ರಕರಣದಲ್ಲಿ ಅತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಗಮನಿಸಿ ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನೂ ಕೂಡ ಒಂದಷ್ಟು ತಕ್ಕಡಿಗೆ ಹಾಕಿ ತೂಕವನ್ನು ನೋಡಿ ಅಲ್ಲೂ ಕೂಡ ಏರುಪೇರುಗಳೇ ಇವೆ ಅನ್ನೋದನ್ನು ಸೂಚಿಸಿ ನಂತರ ಈ ಬೇಲನ್ನು ರಿಜೆಕ್ಟ್ ಮಾಡಿದೆ. ತಕ್ಷಣವೇ ಇಲ್ಲಿ ಬೇಲ್ ರಿಜೆಕ್ಟ್ ಆದಂತಹ 1 ದಿನದ ಒಳಗಡೆ ಎಲ್ಲರೂ ಕೂಡ ಈಗಾಗಲೇ ಮತ್ತೆ ಜೈಲು ಸೇರುವಂಥ ಪರಿಸ್ಥಿತಿ ಎದುರಾಗಿದೆ. ಅಸಲಿಗೆ ಇಲ್ಲಿ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ, ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಜೊತೆಗಿದ್ದವರಿಗೆ ಎಲ್ರಿಗೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಈ ದರ್ಶನ್ ಪರ ವಕೀಲರು ಹಾಗೆಯೇ ಇನ್ನಿತರರ ಪರ ವಕೀಲರು ಮಾಡಿದಂಥ ಕೆಲವೊಂದಷ್ಟು ತಪ್ಪುಗಳು, ಹಾಗೆಯೇ ದರ್ಶನ್ ಅಂಡ್ ಇಡೀ ಟೀಮ್ನವರು ಮಾಡಿದಂಥ ಸ್ವಯಂಕೃತ ಅಪರಾಧಗಳು, ಹಾಗೆಯೇ ಇಲ್ಲಿ ಪ್ರಬಲವಾದಂಥ ವಾದ, ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಬಲವಾದಂಥ ವಾದ ಮಂಡನೆ, ಇವೆಲ್ಲದೂ ಕೂಡ ಕಾರಣವಾಯಿತು. ಮತ್ತು ಎಲ್ಲ ಅಂಶಗಳನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಈ ತೀರ್ಪನ್ನು ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾವ ಡೌಟು ಕೂಡ ಇಲ್ಲ, ಸಂದೇಹ ಕೂಡ ಇಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು ಸಾಕಷ್ಟಿದ್ದಾವೆ. ಈ ಬೇಲ್ ರಿಜೆಕ್ಟ್ ಆಗೋದಕ್ಕೆ ಕೇವಲ 1-2 ಕಾರಣಗಳಲ್ಲ, ಸಾಕಷ್ಟು ಕಾರಣಗಳಿದ್ದಾವೆ. ಅವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದು 2024 ಜೂನ್ 8 ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿಯ ಭೀಕರ ಹತ್ಯೆ ಆಗಿತ್ತು ಬೆಂಗಳೂರಿನಲ್ಲಿ. ಈ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಸೇರಿದಂತೆ 17 ಮಂದಿ ಇದ್ದಾರೆ ಅನ್ನೋದು ಪೊಲೀಸರಿಗೆ 2 ದಿನಗಳಲ್ಲಿ ಪತ್ತೆಯಾಗುವಂತೆ ಆಯಿತು. ಇದಾಗಿ 2 ದಿನಕ್ಕೆ ಅಂದರೆ ಜೂನ್ 10, 2024 ದರ್ಶನ್ ಸೇರಿ ಬಹುತೇಕರನ್ನು ಪೊಲೀಸರು ವಶಕ್ಕೆ ಪಡೀತಾರೆ. ಮೊದಲಿಗೆ ವಿಚಾರಣೆ ನಡೆಸ್ತಾರೆ. ನಂತರ ಈ ಕೃತ್ಯದಲ್ಲಿ ಇವರ ನೇರ ಭಾಗಿತ್ವ ಇರೋದರಿಂದ ವಶಕ್ಕೆ ಪಡೀತಾರೆ, ಅರೆಸ್ಟ್ ಮಾಡ್ತಾರೆ. ನಂತರ ಇವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೂ ಕೂಡ ಪಡೀತಾರೆ. ನಂತರ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದ ಮೇಲೂ ಕೂಡ ದರ್ಶನ್ ಅಂಡ್ ಉಳಿದವ್ರಿಗೆ ರಾಜಾತಿಥ್ಯ ಸಿಗ್ತಾ ಇರುತ್ತೆ. ಎಲ್ಲಿ? ಪರಪ್ಪನ ಅಗ್ರಹಾರದಲ್ಲಿ. ಸೊ ದಟ್ಟು ಎಲ್ಲರೂ ಕೂಡ ಬೇರೆ ಬೇರೆ ಜೈಲಿಗೆ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ. ದರ್ಶನ್ ಅದಾದ ಬಳಿಕ ಕಳೆಯುವಂಥದ್ದು ಬಳ್ಳಾರಿ ಜೈಲಿನಲ್ಲಿ. ಬಳ್ಳಾರಿ ಜೈಲಿಗೆ ಹೋದ ಬಳಿಕ ದರ್ಶನ್ಗೆ ವಿಪರೀತವಾದಂಥ ಬೆನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇನ್ನು ಮುಂದೆ ದರ್ಶನ್ನು ಚಿಕಿತ್ಸೆಯನ್ನು ಪಡೆದಿದ್ರೆ, ಆಪರೇಷನನ್ನು ಮಾಡಿಸ್ದೇ ಇದ್ದರೆ ದರ್ಶನ್ಗೆ ಒಂದು ಸೈಡು ಪ್ಯಾರಾಲಿಸಿಸ್ ಆಗುತ್ತೆ ಅಂತಲೂ ಕೂಡ ವೈದ್ಯರು ರಿಪೋರ್ಟ್ ಕೂಡ ಕೊಡ್ತಾರೆ. ಅಂದರೆ ನೀವು ಆಪರೇಷನ್ ಮಾಡಿಸ್ತಾ ಇದ್ದರೆ ಒಂದು ಸೈಡು ಪಾರ್ಶ್ವವಾಯು ಆಗಿಬಿಡುತ್ತೆ ಅಂಥೇಳಿ. ಇವೆಲ್ಲವನ್ನು ಕೂಡ ಗ್ರೌಂಡ್ಸ್ ಆಗಿ ತೆಗೆದುಕೊಂಡಂತಹ ವಕೀಲರು, ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸೇ ಬಿಡ್ತಾರೆ. ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಬೇಲನ್ನು ಕೂಡ ಪಡೀತಾರೆ. ಬೇಲನ್ನು ಪಡೆದ ಬಳಿಕ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಕೂಡ ಬೇಲನ್ನು ಪಡೆದು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ತಕ್ಷಣ ಇವರಿಗೆ ನೆಮ್ಮದಿ ಸಿಕ್ತು ಅಂತೇಳಿ ಇವರು ಅಂದ್ಕೊಳ್ತಾರೆ. ಇವರ ಹಳೆ ಜೀವನವನ್ನು ಮತ್ತೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಕೋರ್ಟಿಗೆ ಹೋಗಬೇಕಿತ್ತು, ಬರಬೇಕಿತ್ತು, ಅದರಲ್ಲೇನು ಕೂಡ ತಪ್ಪಿಸ್ತಾ ಇರಲಿಲ್ಲ. 1-2 ಸಲ ತಪ್ಪಿಸ್ಕೊಂಡ್ರು, ಹೈಕೋರ್ಟ್ ಚಾಟಿ ಬೀಸ್ತು, ನಂತರ ಶಿಸ್ತಾಗಿ ಬರ್ತಾಯಿದ್ರು. ಅದರ ನಡುವೆ ರಾಜ್ಯ ಸರ್ಕಾರ ಒಂದು ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈ ಬೇಲ್ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಈ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಇಲ್ಲಿ ಪೊಲೀಸರು ಒತ್ತಡವನ್ನು ಹೇರಿ ರಾಜ್ಯ ಸರ್ಕಾರದ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾರೆ. ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಅಲ್ಲಿ ವಾದ ಪ್ರತಿವಾದ ಎಲ್ಲದೂ ಕೂಡ ಸುದೀರ್ಘವಾಗಿ ನಡೆಯುತ್ತೆ. ಕಳೆದ ಸಾಕಷ್ಟು ದಿನಗಳಿಂದ ಈ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಗಮನಿಸಿದಂತಹ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಇಲ್ಲಿ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿದಂತಹ ಜಾಮೀನನ್ನು ರದ್ದುಗೊಳಿಸುತ್ತೆ.
ಕೇವಲ ರದ್ದುಗೊಳಿಸೋದು ಮಾತ್ರವಲ್ಲ, ಇಲ್ಲಿ ಎಲ್ಲೆಲ್ಲಿ ದೋಷ ಆಗಿದೆ, ಏನೇನು ತಪ್ಪುಗಳನ್ನು ಮಾಡಲಾಗಿದೆ, ಜೊತೆಗೆ ಇದೊಂದು ಲ್ಯಾಂಡ್ಮಾರ್ಕ್ ತೀರ್ಪು ಹೇಗೆ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಚಿಕ್ಕವರಲ್ಲ ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಜೊತೆಗೆ ಈ ಸ್ವಯಂಕೃತ ಅಪರಾಧಗಳು, ಯಾರು ದರ್ಶನ್ ಆ್ಯಂಡ್ ಗ್ಯಾಂಗ್, ಈ 7 ಜನ ಆರೋಪಿಗಳು ಮಾಡಿದಂತಹ ಸ್ವಯಂಕೃತ ಅಪರಾಧಗಳು ಏನು ಅನ್ನೋದನ್ನು ಕೂಡ ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಹಾಗಾದರೆ ಈ ಜಾಮೀನು ರದ್ದು ಆಗೋದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಒಂದು, ಹಿರಿಯ ವಕೀಲರುಗಳು ಆದಂತಹ ಸಾಕಷ್ಟು ಜನ ಹಿರಿಯ ವಕೀಲರುಗಳು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ದರ್ಶನ್ ಪರ ವಕೀಲರು ಒಂದೆರಡು ತಪ್ಪುಗಳನ್ನು ಮಾಡಿದ್ದಾರೆ. ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ, ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಅದರಿಂದನೇ ಇವತ್ತು ಹೀಗಾಯಿತು ಅಂತಲೂ ಕೂಡ ಹೇಳೋದ್ರು. ಜೊತೆಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರದ್ದು ಆಗೋದಕ್ಕೆ ಒಂದಷ್ಟು ಸೂಕ್ಷ್ಮವಾದಂಥ ಕಾರಣಗಳನ್ನು ನೀಡಿದೆ. ಅಂದರೆ ತನ್ನ ಆದೇಶದಲ್ಲಿ ಇದೆ ಅದು, ಅದನ್ನು ನಾವು ಈ ಕಾರಣಗಳು ಇರಬಹುದು ಅಂತ ಹೇಳ್ಬಿಟ್ಟು ತೆಗೆದುಕೊಂಡೋದಾದರೆ, ಹೈಕೋರ್ಟ್ ಮಾಡಿದಂತಹ ಕೆಲವು ತಪ್ಪುಗಳ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ಹೊರಗಡೆ ಹಾಕಿದೆ. ಹತ್ಯೆ ನಡೆದಂಥ ಸ್ಥಳದ ಮಣ್ಣು ಮತ್ತು ದರ್ಶನ್ ಪಾದರಕ್ಷೆಯ ಮಣ್ಣು ಹೊಂದಾಣಿಕೆ ಆಗಿದೆ. ಮೃತನ DNA ಕಲೆಗಳು ಆರೋಪಿಗಳ ಬಟ್ಟೆ ಮೇಲೆ ಪತ್ತೆಯಾಗಿದೆ. ಹೈಕೋರ್ಟು ಜಾಮೀನು ತೀರ್ಪು ದಾಖಲೆಗಳು ಇದಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಬೊಟ್ಟು ಮಾಡಿದೆ. ದರ್ಶನ್ ಜಾಮೀನು ಪಡೆದ ಬಳಿಕ ಅದನ್ನು ದುರುಪಯೋಗ ಮಾಡಿಕೊಂಡಂಥ ಆರೋಪವನ್ನು ಸರ್ಕಾರಿ ಪರ ವಕೀಲರು ಈಗಾಗಲೇ ಮಾಡಿದ್ದಾರೆ. ಬೆನ್ನು ನೋವಿನ ನೆಪ ಹೇಳಿ ಕೋರ್ಟ್ಗೆ ಗೈರಾಗಿದ್ದರೂ ಕೂಡ, ಆದರೆ ಮರುದಿನವೇ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು. ಇದನ್ನು ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಅರ್ಥ ಆಯ್ತಲ್ಲ ಯಾವ ಕಾರಣಕ್ಕೆ ಇಲ್ಲಿ ಸುಪ್ರೀಂ ಕೋರ್ಟ್ ಈ ಬೇಲನ್ನು ಕ್ಯಾನ್ಸಲ್ ಮಾಡಿದೆ ಅನ್ನುವಂಥದ್ದು. ಜಾಮೀನು ಸಿಕ್ಕ ಬಳಿಕ ಪ್ರಕರಣದ ಪ್ರಮುಖ ಸಾಕ್ಷಿ ಚಿಕ್ಕಣ್ಣ ಜೊತೆಗೆ ಸಿನಿಮಾವನ್ನು ಕೂಡ ವೀಕ್ಷಿಸಿದ್ದಾರೆ. ಇದು ಕೂಡ ತಪ್ಪಾಗುತ್ತದೆ. ದರ್ಶನ್ ಆರೋಗ್ಯದ ಕಾರಣವನ್ನು ಕೊಟ್ಟು ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ದರು. ಆದರೆ ಇದುವರೆಗೆ ಯಾವುದೇ ಚಿಕಿತ್ಸೆಯನ್ನು ಪಡೆದುಕೊಂಡಿರೋದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿ ಇಲ್ಲ. ಕೋರ್ಟ್ಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ. ದರ್ಶನ್ ಜಾಮೀನು ಪಡೆದು ಹೊರಗಡೆ ಇದ್ದಾರೆ. ಆದರೆ ಈ ವೇಳೆಯೇ ಅವರು ಚಿತ್ರೀಕರಣದಲ್ಲೂ ಕೂಡ ವಿದೇಶಿ ಪ್ರವಾಸದವರೆಗೂ ಕೂಡ ಹೋಗಿ ಬಂದಿದ್ದಾರೆ. ಇದು ಕೂಡ ತಪ್ಪಾಗ್ತದೆ. ಹೈಕೋರ್ಟ್ ಆದೇಶದಲ್ಲಿ ದೋಷವಿದೆ. ತಾಂತ್ರಿಕ ಕಾರಣಗಳಿಂದ ಜಾಮೀನು ನೀಡಿದ್ದಾರೆ. ಹೀಗಾಗಿ ಆರೋಪಿ ಎಷ್ಟೇ ದೊಡ್ಡವರಿದ್ರೂ ಕೂಡ ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಕಾನೂನು ಆಡಳಿತ ಎತ್ತಿ ಹಿಡಿಯಲಾಗಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನನ್ನು ಮಾಡಿದೆ. ಈ ಮೂಲಕ 272 ಸಾಕ್ಷಿಗಳು ಮತ್ತು 2 ಫೋಟೋಗಳು, ಆ 2 ಫೋಟೋಗಳು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸ್ತು ಅಂತಲೂ ಕೂಡ ಹೇಳ್ಬೋದು. ಜಾಮೀನು ಸಿಗುತ್ತೆ ಅಂತಲೇ ಬಹುಶಃ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟು ನೀವು ಸಾಕಷ್ಟು ಜನರ ರಿಯಾಕ್ಷನನ್ನು ಗಮನಿಸಿರ್ತೀರ. ವೆರಿ ಶಾಕಿಂಗ್ ಇದು ಅಂತೇಳಿ ಹೇಳಿದ್ದಾರೆ, ಇನ್ಕ್ಲೂಡಿಂಗ್ DK ಶಿವಕುಮಾರ್, DCM DK ಶಿವಕುಮಾರಿಂದ ಹಿಡಿದು ಎಲ್ಲರೂ ಕೂಡ ವೆರಿ ಶಾಕಿಂಗ್ ಅಂತಲೇ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ, ಒಂದು ಪ್ರಕರಣದ ಸಂಪೂರ್ಣವಾದಂಥ ವಿಚಾರಣೆ ನಡೆದಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಇನ್ನೂ ಕೂಡ ಆರೋಪಿಯಿಂದ ಸಾಮಾನ್ಯವಾಗಿ ಏನೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಜೊತೆಗೆ ಕಾನೂನನ್ನು ಆತ ಪಾಲನೆ ಮಾಡುವಂತಹ ಬದಲಾವಣೆ ಆತನಲ್ಲಿ ಕಂಡಿದ್ದೇವೆ ಅಂತೇಳಿ ಗಮನಿಸಿದರೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡುವಂತಹ ಅವಕಾಶ ಇರ್ತದೆ. ಎಲ್ಲ ಕೇಸ್ಗಳಲ್ಲೂ ಆಲ್ಮೋಸ್ಟ್ ಆಲ್ ಕೇಸ್ಗಳಲ್ಲಿ ಈ ರೀತಿ ಆಗ್ತದೆ. ಬಟ್ ಇಲ್ಲಿ ಮಾತ್ರ ಆ ರೀತಿ ಆಗಲಿಲ್ಲ. ಇವರು ಎಲ್ಲೂ ಕೂಡ ತಮ್ಮ ಬದಲಾವಣೆಯನ್ನು ತೋರಿಸಿಕೊಳ್ಳಲಿಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡ್ತಾನೆ ಬಂದರು. ಇನ್ನು ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳು, ಗಂಭೀರ ಆರೋಪಗಳು ಇದ್ದರೂ ಕೂಡ ಸರಿಯಾಗಿ ಪರಿಗಣಿಸಿಲ್ಲ ಅಂಥೇಳಿ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ಹೊರಗಡೆ ಹಾಕಿರೋದು. ಈ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ 272 ಸಾಕ್ಷಿಗಳಿದ್ದಾವೆ, ಜೊತೆಗೆ ಫೋಟೋಗಳು ಕೂಡ ಇದ್ದಾವೆ. ಆ ಎಲ್ಲ ಸಾಕ್ಷಿಗಳು ಇದ್ದರೂ ಕೂಡ ಇಲ್ಲಿ ಆರೋಪಿಗಳ ಜೊತೆಗೆ ಪೋಸನ್ನು ಕೊಟ್ಟಿರುವಂಥದ್ದು ಎಲ್ಲವನ್ನು ಕೂಡ ನೋಡಿದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಮನಸ್ಥಿತಿ ಎಂಥದ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನೋದನ್ನು ಕೂಡ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನು ಜೈಲಿನಲ್ಲಿದ್ದರೂ ಕೂಡ ರಾಜಾತಿಥ್ಯವನ್ನು ಪಡೆದಂತಹ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲರಾಗಿದ್ದಾರೆ. ಜೈಲಿನಲ್ಲಿ ರೌಂಡ್ ಟೇಬಲ್ ಹಾಕ್ಕೊಂಡು ಮೀಟಿಂಗ್ ಮಾಡ್ತಾ ಸಿಗರೇಟ್ ಸೇಯುವಂಥ ಫೋಟೋವನ್ನು ನೋಡಿದ ಬಳಿಕ ಯಾವ ವಕೀಲರು ಕೂಡ ಇದನ್ನು ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಕೋರ್ಟ್ನ ಗಮನಕ್ಕೆ ತಂದೆ ಇರ್ತಾರೆ. ಹಾಗೆ ಈ ಫೋಟೋವನ್ನು ನಾನು ಕೂಡ ನೋಡಿದ್ದೇನೆ. ನಾನು ನೋಡಿದ ಬಳಿಕ ನನಗೆ ಅಚ್ಚರಿಯಾಯಿತು. ಈ ರೀತಿಯೂ ಕೂಡ ಜೈಲಿನ ಒಳಗಡೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಕೋರ್ಟ್ ಇದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಸೊ ದಟ್ ಈ ಫೋಟೋನೇ ದರ್ಶನ್ಗೆ ದೊಡ್ಡ ಮುಳುವಾಗಿತ್ತು. ಇನ್ನು ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರದೀಪ್ ಮಾಡಿರುವಂತಹ ಆರೋಪಗಳು ಮತ್ತು ಕೊಟ್ಟಂಥ ಹೇಳಿಕೆಗಳು ದರ್ಶನ್ಗೆ ಮುಳುವಾಯಿತು ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಹಾಗೆಯೇ ಇಲ್ಲಿ ಪದೇ ಪದೇ ಬೆನ್ನು ನೋವು ಮತ್ತು ಅದರ ಹಿಂದೆ ಹೇಳಿದಂಥ ಸುಳ್ಳುಗಳು ಇವೆಲ್ಲವೂ ಕೂಡ ದರ್ಶನ್ಗೆ ಬೇಲ್ ರದ್ದಾಗೋದಕ್ಕೆ ಕಾರಣವೂ ಕೂಡ ಆಯಿತು ಅಂತಲೂ ಕೂಡ ಗಮನಿಸಬೇಕು. ಹೀಗಾಗಿ ಈ ಪ್ರಕರಣ ಇದೆಯಲ್ಲ, ಈ ಪ್ರಕರಣ ಕೇವಲ ಒಂದು ಆಯಾಮದಲ್ಲಿ ನಡೆದಂಥ ಪ್ರಕರಣ ಅಲ್ಲ,
ಹಲವಾರು ಆಯಾಮಗಳು ಮತ್ತು ಹಲವಾರು ಆಯಾಮಗಳ ಜೊತೆಗೆ ಪ್ರಬಲವಾದಂಥ ವಾದ. ಇದರಿಂದ ಈ ಪ್ರಕರಣ ಇಲ್ಲಿ ಗೆಲ್ತು ಅಂತ ಹೇಳಿದ್ರೆ ಅವರ ಬೇಲ್ ಕ್ಯಾನ್ಸಲ್ ಆಗುವಂಥದ್ದು ಪ್ರಮುಖವಾದಂಥ ಅಜೆಂಡಾ ಆಗಿತ್ತು. ಆ ವಿಚಾರದಲ್ಲಿ ಗೆಲ್ತು. ಈ ಒಂದು ವಾದವನ್ನು ಮಂಡಿಸಿದಂಥ ಟೀಮ್ನಲ್ಲಿ ಘಟಾನುಘಟಿಗಳೇ ಇದ್ದಾರೆ. ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಸಿದ್ಧಾರ್ಥ ಲೂಥ್ರಾ ಅವರಿಗೆ ಕಂಪ್ಲೀಟಾಗಿ ಸಾಥನ್ನು ಕೊಟ್ಟವರು ನಮ್ಮ ಪ್ರಸನ್ನ ಕುಮಾರ್ ಅವರು. ಹೌದು, ಕರ್ನಾಟಕದ ಹಿರಿಯ ವಕೀಲ ಪ್ರಸನ್ನ ಕುಮಾರ್ ಅವರು ಈ ಒಂದು ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ಮತ್ತು ತುಂಬ ಆಳ ಅಗಲ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಅರಿತಿರುವಂಥ ಕಾರಣಕ್ಕೋಸ್ಕರನೇ ಇಲ್ಲಿ ಈ ಕೇಸನ್ನು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಇಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಪರ ವಕೀಲರಾಗಿ ವಾದವನ್ನು ಮಂಡಿಸಿದಂಥ ಇವರು ಯಾವ ರೀತಿ ಬೇಲ್ ರದ್ದು ಮಾಡಬೇಕು ಅನ್ನೋದನ್ನು ಪಿನ್ ಟು ಪಿನ್ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಹಾಗಾಗಿ ಜಾಮೀನು ರದ್ದಾದಂತಹ ಸಂಪೂರ್ಣ ಕ್ರೆಡಿಟು ವಕೀಲರಾದಂಥ ಸಿದ್ಧಾರ್ಥ ಲೂಥ್ರಾ ಮತ್ತು ಪ್ರಸನ್ನ ಕುಮಾರ್ಗೆ ಸಲ್ತದೆ ಅಂತ ಹೇಳಿಬಿಟ್ಟು ಈಗ ಸರ್ಕಾರವೂ ಕೂಡ ಹೇಳಿದೆ. ಪೊಲೀಸರು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರ ತನಿಖೆ ಸಾರ್ಥಕವಾಗಿದೆ. ದರ್ಶನ್ ಆ್ಯಂಡ್ ಟೀಮ್ ಮಾಡಿದಂಥ ಸ್ವಯಂಕೃತ ಅಪರಾಧಗಳೇ ಮುಳುವಾಗಿದೆ. ಇನ್ನು ಮುಂದೆನಾದರೂ ಬದಲಾಗ್ತಾರ ದರ್ಶನ್ ಆ್ಯಂಡ್ ಇಡೀ ಟೀಮ್ನವರು? ಕಾದು ನೋಡಬೇಕು. ಆದರೆ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಬದಲಾಗಿಲ್ಲ ಅನ್ನೋದಕ್ಕೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಆಕೆ ತೋರಿದಂಥ ದುರಂಕಾರವೇ ಸ್ಪಷ್ಟವಾದಂಥ ಸಾಕ್ಷಿ. ನೋಡಿ, ಇದೇ ಕೋರ್ಟ್ ತುಂಬ ಸೂಕ್ಷ್ಮವಾಗಿ ಗಮನಿಸ್ತದೆ. ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಈ ವ್ಯಕ್ತಿತ್ವ ಹೇಗಿರ್ತದೆ ಅನ್ನೋದನ್ನು ಕೋರ್ಟ್ ತುಂಬ ಸೂಕ್ಷ್ಮವಾಗಿ ಗಮನಿಸ್ತದೆ. ಜೈಲು ಅಂದರೆ ಏನು ಹೇಳಿ? ಒಂದು ಪರಿವರ್ತನಾ ಕೇಂದ್ರ. ಅಲ್ಲಿಗೆ ಹೋದ ಬಳಿಕ ಒಬ್ಬ ಮನುಷ್ಯ ಕೆಟ್ಟವನಾಗಿದ್ದರೆ ಒಳ್ಳೆಯವನಾಗಬೇಕು ಮತ್ತು ಆತನಲ್ಲಿರುವಂತಹ ಕೆಲವೊಂದಷ್ಟು ಈ ಕೆಟ್ಟ ಅಭ್ಯಾಸಗಳೇನಿದೆ ಅದು ಸರಿ ಹೋಗಬೇಕು ಅನ್ನೋದು ಪ್ರಮುಖವಾದಂಥ ಉದ್ದೇಶ. ಅದೇ ನೀವು ಆಗಲಿಲ್ಲ, ಅದೇ ನಿಮಗೆ ಆ ಪರಿವರ್ತನೆ ಕೇಂದ್ರವೇ ಪ್ರಯೋಜನ ಆಗಲಿಲ್ಲ ಅಂತ ಹೇಳಿದರೆ ನೀವು ಜೈಲಿಗೆ ಹೋಗಿ ಆದರೂ ಏನು ಯೂಸು ಅಲ್ವಾ? ಹಾಗಾಗಿ ಆ ಪರಿವರ್ತನೆಯನ್ನು ಇವರು ರೂಢಿಸಿಕೊಳ್ಳದೇ ಇದ್ದರೆ ಮುಂದೆ ಇನ್ನಷ್ಟು ಅಪಾಯ ಕಾದಿದೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನಿಮಗೇನಿಸುತ್ತೆ ಸ್ನೇಹಿತರೆ, ಇಲ್ಲಿ ಬೇಲು ರದ್ದಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ಇಲ್ಲಿ ದರ್ಶನ್ ಆ್ಯಂಡ್ ಇಡೀ ಗ್ಯಾಂಗ್ ಮಾಡಿದಂಥ ಸ್ವಯಂಕೃತ ಅಪರಾಧಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.